ಇವಳು ನಮ್ಮ ಮನೆ ಕಂದ. ಇವಳ ಹೆಸರು ಮಿಲಿ ಅಂತ. ಸೊ ಇವಳು ಒಂದು 4 ವರ್ಷ ಆಗಿದೆ ಮಿಲಿಗೆ. ಬಟ್ ವಿಶೇಷತೆ ಏನಂದರೆ ಇವಳನ್ನ ನಾವು ರೆಸ್ಕ್ಯೂ ಮಾಡಿದ್ದು ಒಂದು ವಾರದ ಚಿಕ್ಕ ಚಿಕ್ಕ ಕಂದ ಇದ್ಲು, ಆಗ ರೆಸ್ಕ್ಯೂ ಮಾಡಿರೋದು. ಬಟ್ ಇವಳು ವಿಶೇಷತೆ ಏನು ಅಂದರೆ ಇವಳಿಗೆ ಕಣ್ಣು ಕಾಣಿಸೋದಿಲ್ಲ. ಅಂದರೆ ಏನು ಕಣ್ಣೆಲ್ಲ ಇದೆ, ಬಟ್ ಏನಂದರೆ ಅದು ಸ್ವಲ್ಪ ನರ್ವ್ಸ್ ಕನೆಕ್ಷನ್ಸ್ ಇಲ್ಲ ಅಂತೇಳಿ ಹೇಳ್ತಾರೆ. ಎಲ್ಲ ಕಡೆ ತೋರಿಸಿದ್ದೀವಿ. ಬಟ್ ವಿಶೇಷತೆ ಏನು ಅಂದರೆ ಇವುಗಳ ಲೈಫನ್ನ ಒಂದು ವಂಡರ್ಫುಲ್ ವೇನಲ್ಲಿ ಎಕ್ಸ್ಪೀರಿಯೆನ್ಸು ಮಾಡೋ ಥರ ನಮಗೆ ಮಾಡ್ತಾವೆ. ಯಾಕಂದರೆ ಒಂದು ಕಡೆ ತಗಲ್ಸ್ಕೊಳ್ಳಲ್ಲ. ಶಿ ಸೆನ್ಸಸ್ ಆಲ್ ದ ಥಿಂಗ್ಸ್. ಈಗ ಅವಳಿಗೆ ಕಿವಿನೇ ಕಣ್ಣಾಗಿ ವರ್ಕ್ ಆಗ್ತಾ ಇರುತ್ತೆ, ಮತ್ತು ಎಲ್ಲನೂ ತುಂಬ ಡೀಪಾಗಿ ಅಬ್ಸರ್ವ್ ಮಾಡ್ತಾಳೆ. ಒಂದು ಕಡೆ ತಗಲ್ಸ್ಕೊಳ್ಳಲ್ಲ. ನೋಡಿ ಹೇಗೆ ಓಡಾಡ್ತಾ ಇದ್ದಾಳೆ ಅಂತ. ಮಿಲಿ ಕೂಚೋ, ಕೈ ಹಾಕು, ಶೇಕ್ ಕೊಡು ಅಮ್ಮಗೊಂದು ಚೇಕಿ, ಅಮ್ಮಗೊಂದು ಚೇಕಿ ಕೊಡು, ಚೇಕಿ. ನೋಡಿ ಹೇಗೆ ಕೊಡ್ತಾಳೆ ಅವಳು. ಮಾ ಬಟ್ ಒಂಥರ ಲೈಫನ್ನ ಇನ್ನೂ ಎಷ್ಟು ವಂಡರ್ಫುಲ್ಲಾಗಿ ನೋಡೋ ರೀತಿನ ನಮಗೆ ಇವು ಯಾವಾಗಲೂ ಹೇಳ್ಕೊಡ್ತವೆ. ಸೊ ದಿಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವಿತ್ ಹರ್. ಆ್ಯಕ್ಚುಲಿ ಏನಂದರೆ ಅದಕ್ಕೆ ಏನು ತೊಂದರೆ ಇದೆ ಅಂತಲೇ ಅದು ವರಿನೂ ಮಾಡಲ್ಲ, ಅದು ಗೊತ್ತೂ ಆಗಲ್ಲ. ಅದಕ್ಕೆ ಎಲ್ಲ ಇದೆ ಅನ್ನೋ ಫೀಲಿಂಗಲ್ಲಿ ಅದು ಇರುತ್ತೆ. ನಾವು ಕೂಡ ಮಕ್ಕಳಿಗಿನ್ನ ಹೆಚ್ಚಾಗಿ ಅದನ್ನು ನೋಡ್ಕೋತಾ ಇದ್ದೀವಿ. ನಮ್ಮ ಪಾರ್ಟ್ ಆಫ್ ದ ಲೈಫ್ ಆಗೋಗಿದೆ. ಹಾಗಾಗಿ ಸೊ ಇವುಗಳ ಜೊತೆ ಇರೋದು ಒಂದು ವಿಶೇಷ ಅನುಭವ ಮತ್ತು ದೇವರ ಒಂದು ಆಶೀರ್ವಾದ. ನಮಗೆ ಲೈಫ್ನ ತುಂಬ ಚೆನ್ನಾಗಿ ಅನುಭವಿಸಿ ಎಂಜಾಯ್ ಮಾಡಿ, ಅಥವಾ ಲೈಫ್ ತುಂಬ ವಂಡರ್ಫುಲ್ ಇದೆ ಅಂತ ಹೇಳ್ಕೊಡೋಕ್ಕೆ ಇವೆಲ್ಲ ನಮ್ಮ ಲೈಫಲ್ಲಿ ಬರ್ತಾವೆ ಅಂತ ತುಂಬ ಸತಿ ಅನಿಸುತ್ತೆ. ಥ್ಯಾಂಕ್ ಯು. ನೋಡಿಲಿ ಥ್ಯಾಂಕ್ ಯು ಹೇಳ ಅಮ್ಮ. ಹಲೋ ಅನ್ನು ಒಂದೇ ಒಂದು ಹಲೋ ಅನ್ನು.